ಗಡಿ ಭಾಗದಲ್ಲಿ ನಮ್ಮನ್ನು ಕಾಯುವರು ಸೈನಿಕರಾದ್ರೆ ಇಲ್ಲಿ ಅಂದ್ರೆ ಪ್ರತಿ ನಗರಗಳಲ್ಲಿ, ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ಊರುಗಳಲ್ಲಿ ಕಾಯೋರು ಪೊಲೀಸರು. ಅವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈಗೊಂದು ವಿಡಿಯೋ ವೈರಲ್ ಆಗಿದೆ. ನೀವು ಆ ವಿಡಿಯೋವನ್ನು ಕೂಡ ನೋಡ್ತಾ ಇರಬಹುದು. ಈ ವಿಡಿಯೋನೇ ಸಾಕ್ಷಿ ಆಗಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಎಲ್ಲೆಡೆ ಕೂಡ ಟ್ರಾಫಿಕ್ ಇರುತ್ತೆ. ಅದ್ರಲ್ಲೂ ಕೂಡ ಪೊಲೀಸರು, ಅದರಲ್ಲೂ ಟ್ರಾಫಿಕ್ ಪೊಲೀಸರು ಬಹಳಷ್ಟು ಕಷ್ಟಪಟ್ಟು ಹೇಗೋ ಟ್ರಾಫಿಕ್ ನ ಮ್ಯಾನೇಜ್ ಮಾಡೋದು ಇದೆಲ್ಲ ಕೂಡ ಆಗತ್ತೆ. ಆದ್ರೆ ಅಂತ ಪೊಲೀಸ್ಗೆನೆ ಯಾರೋ ನಾರ್ತ್ ಈಸ್ಟ್ ಕನ್ನಡ ಬರೋದಿಲ್ಲ ಅವಳ ಮಾತನ್ನ ಕೇಳಿದ್ರೆ ಬಂದ್ಬಿಟ್ಟು ಕ್ವಶನ್ ಮಾಡಿದ ತಕ್ಷಣ ಏಕಾಏಕಿ ಬಾಯಿಗೆ ಬಂದಂಗ್ ಬೈದ್ರೆ ಏನಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡ್ಲಿಕ್ಕೆ ಅಥವಾ ವಾರ್ನ್ ಮಾಡೋದಕ್ಕೆ ಅವರ ಒಂದು ಬೆಂಗಳೂರು ಸಿಟಿ ಪೊಲೀಸ್ ಒಂದು ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಕೂಡ ಹಾಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ವೈರಲ್ ಆಗಿತ್ತು. ಅದಾದ ನಂತರ ಮತ್ತು ಏನು ಆ ಪೊಲೀಸರ ಒಂದಿಬ್ರು ನಿಂತಿರ್ತಾರೆ. ಪೊಲೀಸರು, ಒಬ್ರು ಮಹಿಳೆ ಪೊಲೀಸರು ಮತ್ತು ಒಬ್ರು ಪುರುಷ ಪೊಲೀಸರು, ಇಬ್ರು ಕೂಡ ಏನೋ ಕ್ವಶನ್ ಕೇಳ್ತಾರೆ ಅನ್ಬಿಟ್ಟು ಆ ನಾರ್ತ್ ಈಸ್ಟ್ ಬೇಕಾಬಿಟ್ಟಿಯಾಗಿ ಜೇಬಲ್ 2 ಕೈ ಇಟ್ಕೊಂಡು ಬಾಯಿಗೆ ಬಂದಂಗ್ ಬೈತಾರೆ. ಅದನ್ನೇನಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಕಿವಿ ಹೋಗ್ಬಿಡತ್ತೆ. ಅಷ್ಟು ಅಂದ್ರೆ ಅಷ್ಟು ಕೆಟ್ಟದಾಗಿ ಮಾತನಾಡ್ತಾಳೆ, ಅಷ್ಟು ಕೆಟ್ಟದಾಗಿ ಬಾಯಿಗೆ ಬಂದಂಗ್ ಅವ್ರಿಗೆ ಬೈತಾಳೆ. ಸೊ ಯಾವುದೇ ಒಂದು ಡ್ಯೂಟಿಲಿರೋ ಪೊಲೀಸ್ ಮೇಲೆ ನಾವು ಮಾತನಾಡೋದೇ ತಪ್ಪು. ಅಂಥದ್ರಲ್ಲಿ ಏಕವಚನವನ್ನ ಬಳಸ್ಕೊಂಡು ಬೇಕಾಬಿಟ್ಟಿಯಾಗಿ ಬಾಯಿಗೆ ಬಂದಾಗ ಅಷ್ಟು ಸಾರ್ವಜನಿಕರ ಸಮ್ಮುಖದಲ್ಲಿ ಯಾರು ನಮ್ ಕನ್ನಡದವಳು ಅಲ್ಲ, ಯಾವ್ದೋ ನಾರ್ತ್ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿ ನೀನು ದರ್ಪವನ್ನ ತೋರ್ಸೋದಿಕ್ ಬಂದ್ರೆ ಏನಾಗತ್ತೆ ಅನ್ನೋದಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆ ವಿಡಿಯೋನು ಕೂಡ ನೀವು ಇವಾಗಲೇ ನೋಡಿರ್ಬೋದು. ಆ ಎಕ್ಸ್ ಖಾತೆಯಲ್ಲೂ ಕೂಡ ನೀಟಾಗಿ ಬರ್ಕೊಂಡಿದ್ದಾರೆ ಒಂದು ಬೆಂಗಳೂರು ಸಿಟಿ ಪೊಲೀಸರು. ಏನಂತ ಬರ್ಕೊಂಡಿದ್ದಾರೆ? ಪೊಲೀಸರ ಮೇಲೆ ಕೂಗಾಡೋದ್ರಿಂದ ನೀವು ವೀರರಾಗುವುದಿಲ್ಲ. ಅಸಭ್ಯ ಪದಗಳು ಮತ್ತು ಬೆದರಿಕೆಗಳು ನಿಮಗೆ ವಿಶೇಷ ವ್ಯಕ್ತಿಯಂತೆ ವಿಶೇಷ ಉಪಚಾರದ ಪಾಸ್ಗೆ ಕಾರಣವಾಗಬಹುದು. ಅದುವೇ ನೇರ ಪೊಲೀಸ್ ಠಾಣೆಗೆ ಎಚ್ಚರಿಕೆ. ಬೆಂಗಳೂರು ನಗರ ಪೊಲೀಸರು ನಿಮ್ಮನ್ನು ಗಮನಿಸ್ತಿರ್ತಿರ್ತಾರೆ. ಈ ರೀತಿಯಾಗಿ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟು ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋ ನೋಡಿದಾಗ ನಂಗೆ ಬಹಳಷ್ಟು ಖುಷಿ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಷ್ಟು ಕೆಟ್ಟದಾಗ ಅವಳು ಮಾತನಾಡಿರ್ತಾಳೆ. ಮಾತನಾಡೋದಲ್ಲ, ಬೈದಿರೋದು, ಬಾಯಿಗೆ ಬಂದಂಗ್ ಬೈತಿದ್ದಾಳೆ. ಆ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ಅವರು ತಿರುಗಿಸ್ ಬೈದೆ ಈ ತರ ಮಾತನಾಡೋದು ತಪ್ಪು ಅಂತ ಹೇಳಿದ್ರು ಕೂಡ 2 ಜೇಬಲ್ ಹಾಕೊಂಡು ಆಟಿಟ್ಯೂಡ್ ತೋರಿಸ್ಕೊಂಡು ನಮ್ ಬೆಂಗಳೂರು ಪೊಲೀಸರಿಗೆ ಬೈತಿರ್ತಾಳೆ. ಇವತ್ತು ಸರಿಯಾಗಿ ಆ ಒಂದು ಉತ್ತರವನ್ನ ಕೊಟ್ಟಿರೋದು. ಪೊಲೀಸ್ ಪವರ್ ಅಂದ್ರೆ ಏನು, ಪೊಲೀಸರಿಗೆ ಬೈದ್ರೆ ಏನಾಗತ್ತೆ ಅನ್ನೋದಕ್ಕೆ ಖಡಕ್ ಆಗಿ ಒಂದು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ಒಂದ್ ರೀತಿಯಾಗಿ ಎಕ್ಸಾಂಪಲ್ ಆಗಿದೆ. ಇನ್ನೇನಾದ್ರೂ ಮುಂದೊಂದ್ ದಿನ ನೀವೇನೇ ಅವ್ರು ತಪ್ಪಿದ್ರು ಅದನ್ನ ಹೋಗಿ ಕೇಳೋ ರೀತಿ ಇರುತ್ತೆ, ನೀತಿಗಳಿರತ್ತೆ. ಅದನ್ನ ಬಿಟ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಎಲ್ಲಿಂದನೋ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಪೊಲೀಸರಿಗೆ ಬೈದ್ರೆ ಬಿಡ್ತಾರ ಅವರು? ಸೊ ಇದೊಂದು ಎಕ್ಸಾಂಪಲ್ ಆಗಿದೆ. ಇನ್ನು ಮುಂದೆ ಏನಾದ್ರೂ ಮಾತನಾಡ್ಬೇಕಿದ್ರೆ ಅಥವಾ ಪೊಲೀಸರಿಗೆ ಏನಾದ್ರೂ ಹೇಳ್ಬೇಕಿದ್ರೆ ಯಾವ ರೀತಿಯಾಗಿ ಹೇಳ್ಬೇಕು, ಅಕಸ್ಮಾತ್ ನೀವೇನಾದ್ರೂ ಅವಾಚ್ಯ ಶಬ್ದಗಳಿಂದ ಬೈದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದ್ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಪೊಲೀಸರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.